ಕುಂದಾಪುರ ತಾಲೂಕು ಹಕ್ಕಾಡಿ ಗ್ರಾಮದ ಬಟ್ವಾಡಿ ಕೆಳಕಳಿ ಶ್ರೀ ಮಾರಿಕಾಂಬಾ ದೇವಿ ದೇವಸ್ಥಾನದ ದೇವರಿಗೆ 2 ವರ್ಷಕ್ಕೊಮ್ಮೆ ನಡೆಯುವ ಶ್ರೀದೇವಿಯ ಜಾತ್ರಾ ಮಹೋತ್ಸವವು ಮೇ 6 ರಿಂದ ಮೇ 8 ರವರೆಗೆ ಸಂಭ್ರಮದಿಂದ ನಡೆಯಲಿದೆ. ಮೇ 5ರ ಸೋಮವಾರ ರಾತ್ರಿ 12 ಗಂಟೆಗೆ ಶ್ರೀದೇವಿಯ ವೈಭವದ ಬೀಳಿಗೆ ಮೆರವಣಿಗೆ, ಮೇ 6ರ ಮಂಗಳವಾರ ಮಧ್ಯಾಹ್ನ ಮಹಾಪೂಜೆ, ತದನಂತರ ಶ್ರೀದೇವಿಗೆ ಬಲಿಪೂಜೆ ಮತ್ತು ಮಧ್ಯಾಹ್ನ 12:30ರಿಂದ ಅನ್ನ ಸಂತರ್ಪಣೆ, ಮಧ್ಯಾಹ್ನ 1ರಿಂದ ಭಕ್ತಿ ಲಹರಿ, ಸಂಜೆ 5ರಿಂದ 7ರ ತನಕ ಭಜನಾ ಕಾರ್ಯಕ್ರಮ, ಸಂಜೆ 7 ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ, ರಾತ್ರಿ 8ರಿಂದ ಶ್ರೀ ಮೆಕ್ಕೆಕಟ್ಟು ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಮೆಕ್ಕೆಕಟ್ಟು ಇವರಿಂದ ಯಕ್ಷಗಾನ ಬಯಲಾಟ, ನೂತನ ಪೌರಾಣಿಕ ಪ್ರಸಂಗ ನಡೆಯಲಿದೆ. ಮೇ 7ರ ಬುಧವಾರ ಬೆಳಗ್ಗೆ 10ರಿಂದ ಬೇವು ಉಡಿಸುವುದು ಮತ್ತು ಸುತ್ತಕ್ಕಿ ಸೇವೆ ಹಾಗೂ ಕಸ ಗುಡಿಸುವುದು ಮಹಾಪೂಜೆ, ಮಧ್ಯಾಹ್ನ 12ರಿಂದ ಗಾನವೈಭವ, ಮಧ್ಯಾಹ್ನ 12:30ರಿಂದ ಅನ್ನ ಸಂತರ್ಪಣೆ, ಸಂಜೆ 5ರಿಂದ 7ರ ತನಕ ಭಜನಾ ಕಾರ್ಯಕ್ರಮ, ಸಂಜೆ 7ರಿಂದ 9ರ ತನಕ ವೈವಿಧ್ಯಮಯ ನಾಟ್ಯ ಕಾರ್ಯಕ್ರಮ, ರಾತ್ರಿ 9ರಿಂದ ಓಂಕಾರ ಕಲಾವಿದರು ಕನ್ನುಕೆರೆ ತೆಕ್ಕಟ್ಟಿ ಇವರಿಂದ ಈ ವರ್ಷದ ಹೊಸ ಹಾಸ್ಯಮಯ ಸಾಮಾಜಿಕ ನಗೆ ನಾಟಕ ಆಪುದೆಲ್ಲ ಒಳ್ಳೆಯದಕ್ಕೆ ನಡೆಯಲಿದೆ. ಮೇ 8ರ ಗುರುವಾರ ಬೆಳಗ್ಗೆ 10 ಗಂಟೆಗೆ ತುಲಾಭಾರ ಸೇವೆ ಹಾಗೂ ಮಹಾಪೂಜೆ, ಬೆಳಗ್ಗೆ 11:30ರಿಂದ 1:30ರ ತನಕ ಭಜನಾ ಕಾರ್ಯಕ್ರಮ, ಮಧ್ಯಾಹ್ನ 3ರಿಂದ ಬಲಿ ಕಾರ್ಯಕ್ರಮ, ಸಂಜೆ 6ರಿಂದ 8ರ ತನಕ ಭಜನಾ ಕಾರ್ಯಕ್ರಮ, ರಾತ್ರಿ 8ರಿಂದ 10ರ ತನಕ ಭಜನಾ ಕಾರ್ಯಕ್ರಮ, ರಾತ್ರಿ 12ರಿಂದ ಮಾರಿ ಹೊಡೆಯುವುದು, ರಾತ್ರಿ 1ಕ್ಕೆ ಶ್ರೀದೇವಿಯ ವೈಭವದ ಪುರಪ್ರವೇಶ, ಧಾರ್ಮಿಕ ಕಾರ್ಯಕ್ರಮಗಳು ಸಾನ್ನಿಧ್ಯದಲ್ಲಿ ಸಂಪನ್ನಗೊಳ್ಳಲಿದೆ. ಅನುವಂಶಿ ಆಡಳಿತ ಮುಕ್ತೇಸರಾದ ಜಯರಾಜ ಸೆಗಡೆ ಗುಡ್ಡಮಾಡಿ ದೊಡ್ಡಮನೆ ಕೆಳಕಾಳಿಯವರು ಮಾತನಾಡಿ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ವರ್ಷಗಳಿಗೊಮ್ಮೆ ಶಿರಸಿ ಮಾದರಿಯಲ್ಲಿ ಈ ಜಾತ್ರೆಯು ವೈವಿಧ್ಯಮಯವಾಗಿ ನಡೆಯಲಿದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ವಿನಂತಿಸಿದರು. ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ಶಿರಸಿ ಮಾದರಿಯ ಒಂದು ಜಾತ್ರಾ ಮಹೋತ್ಸವ ನಮ್ಮೂರ ಕುಂದಾಪುರ ತಾಲೂಕಿನ ಅಕ್ಲಾಡಿ ಗ್ರಾಮದ ಕೆಳಕಳಿ ಎಂಬ ಊರಿನಲ್ಲಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೀತಾ ಇರುತ್ತದೆ. ಇಲ್ಲಿಯ ಒಂದು ವಿಶೇಷತೆ ಏನು ಹೇಳಿದರೆ, ಜಾತ್ರೆಗೆ ಇರುವ ಒಂದು ತಿಂಗಳ ಮೊದಲು ಪ್ರಸಾದವನ್ನು ನೋಡುವಂಥದ್ದು, ಮರಕ್ಕೆ ಮಚ್ಚಿ ಹಾಕುವಂಥದ್ದು, ಹಾಗೆ ಕೋಣನ ದಾರೆ ಎರೆದು ಹೊರಬೇಡಿಕೆಗೆ ಅಂದರೆ 3 ಗ್ರಾಮಕ್ಕೆ ಕೋಣನ ಬೇಡಿಕೆಯನ್ನು ಮಾಡಿಸುವಂಥದ್ದು, ಹಾಗೆ ಬರುವ 5ನೇ ತಾರೀಕಿಗೆ ಅಂದರೆ ಮೇ 5 ತಾರೀಕಿಗೆ ದೇವಿಯು ಗರ್ಭಗುಡಿಯಿಂದ ಬೀಡಿಕೆ ಚಪ್ಪರಕ್ಕೆ ಹೋಗುವಂಥ ಒಂದು ವಿಶೇಷತೆ, ಹಾಗೆ ಮೇ 6, 7, 8 ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತಾ ಇದೆ. ಈ ವಿಜೃಂಭಣೆಗೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಬರಬೇಕಂತ ನಾನು ನಿಮ್ಮಲ್ಲಿ ಕಳಕಳಿಯಲ್ಲಿ ವಿನಂತಿಸುತ್ತೇನೆ. ಇದೇ ವೇಳೆ ಅರ್ಚಕರು, ಕುಟುಂಬಸ್ಥರು ಹಾಗೂ ಸೇವಾ ಸಮಿತಿ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು.